ರೇಖಾ ಯಾಕೆ ಕಿರ್ಚಾಡ್ಕೊಂಡ್ ಬರ್ತಿದ್ರ? ಏನೋ ಗೊತ್ತಿಲ್ಲ ವಿನಿತಾ, ಎಲ್ಲ ಅಲರ್ಜಿ ಆಗಿರೋ ತರ ಆಗಿದೆ. ಏನೇ ಗಂಡನ್ ಪುಟ್ಟಿಗೆ ಹಾಕೊಂಡು ಸಂಸಾರ ಶುರು ಮಾಡ್ಬೇಕು ಅನ್ಕೊಂಡಿದ್ಯಾ? ಅದಿ ಅನಿತಾ ಗುರಿ ಸಾಧಿಸೋರ್ಗೂ ಸಾಧ್ಯ ಇಲ್ಲ. ಕರೆಕ್ಟಾಗಿ ನೋಡು ಪ್ರಣವ್, ನೀನ್ ಮಾಡಿರೋ ತಲೆ ಹಟ್ಟೆ ಕೆಲ್ಸಕ್ಕೆ ಹುಡ್ಕೋ ಕರೆಕ್ಟಾಗಿ. ಆ ಕಾರ್ನಲ್ಲಿ ನೋಡು, ಆ ಕಡೆ ನೋಡು, ಅಲ್ಲಿ ಕೆಳಗೆ ನೋಡು, ಕೆಳಗೆ. ಎಲ್ಲಿ ಪ್ರಣವ್? ಹುಡ್ಕೋ ಕರೆಕ್ಟಾಗಿ. ಅವಾಗಿಂದ ಅದನ್ನೇ ಹೇಳ್ತಿದ್ಯಾ, ಪ್ಲೀಸ್ ಸ್ವಲ್ಪ ಹೊತ್ತು ರೆಸ್ಟ್ ಕೊಡು. ಏ ಪ್ರಣವ್, ಬೈ ಚಾನ್ಸ್ ಅದೇನಾದ್ರೂ ಜಾನ್ಸಿಗೆ ಸಿಕ್ಕಿದ್ರೆ ಏನಾಗ್ಬೋದಂತ ಯೋಚನೆ ಮಾಡು. ಜವಾಬ್ದಾರಿನ ನನ್ನ ಕೈಗೆ ತಂದು ಕೊಟ್ಟಿದ್ರೆ ಇಷ್ಟೆಲ್ಲ ರಾತ ಅಂತ ಆಗ್ತಿತ್ತಾ? ನೋಡು, ಅದು ಬೇರೆಯವ್ರಿಗೆ ಕೈಗೆ ಸಿಗಕ್ಕೂ ಮುಂಚೆ ಅದನ್ನು ಹುಡ್ಕೋ. ಆಹಾ, ಏನ್ ಮೇಡಮ್, ನೀವೇ ಮುಂದೆ ನಿಂತು ತಬ್ಲನ್ ಕೈಲಿ ಕೆಲಸ ಮಾಡಿಸ್ತಿದ್ದೀರಾ? ಇವನು ಎಲ್ಲ ಕೆಲ್ಸನು ಮಲ್ಲಿ ಕೈಲೇ ಮಾಡಿಸಿ ಉಂಡಾಡಿ ತರ ಓಡಾಡ್ಕೊಂಡಿದ್ದ. ಮಾಡ್ಲಿ, ಈ ತರ ಕೆಲಸ ಮಾಡಿದ್ರೆ ಸ್ವಲ್ಪ ಎಕ್ಸರ್ಸೈಸ್ ಆಗತ್ತೆ. ಸರ್, ನೀವ ಏನ್ ಮೇಡಮ್ ಇದು ಆಶ್ಚರ್ಯ, ನಿಮ್ ಮಗನ ಕೈಲಿ ನೀವೇ ಕೆಲಸ ಮಾಡಿಸ್ತಿದ್ದೀರಾ? ಏನಾದ್ರು ಮಿಸ್ ಆಯ್ತಾ, ಅಂದ್ರೆ ಏನಾದ್ರು ಕಳ್ಕೊಂಡ್ರ ಅಂತ? ಹಾಗೆಲ್ಲ ಏನು ಇಲ್ಲ ರಾಯ್, ಈ ತರ ಕೆಲ್ಸ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ, ಲೈಕ್ ಎಕ್ಸರ್ಸೈಸ್. ಅದು ಈ ತಬ್ಬಳ ಮಲ್ಲಿ ಯಾರು ಕೆಲ್ಸ ಸರಿಯಾಗಿ ಮಾಡ್ತಾನೆ ಇಲ್ಲ. ಅಪ್ಪನ್ಗೆ ಡಸ್ಟ್ ಅಲರ್ಜಿ ಆಗ್ತಿದೆ, ಅದಕ್ಕೆ ನಮ್ ಪ್ರಣವ್ ಹತ್ರನೇ ಎಲ್ಲ ಕ್ಲೀನ್ ಮಾಡಿಸ್ಬಿಡೋಣ ಅಂತ. ಮಾಡು ಪ್ರಣವ್, ಕ್ಲೀನ್ ಮಾಡು. ಯಾಕೆ ಮೇಡಮ್ ವಾಪಸ್ ಬಂದ್ಬಿಟ್ರಿ? ಹೋಗ್ಲಿಲ್ವಾ? ಮೊದ್ಲೇ ಪೀಕ್ ಟೈಮ್ ಇದು, ಕ್ಯಾಬ್ ಬೇರೆ ಬುಕ್ ಆಗ್ತಿಲ್ಲ, ಕಾರು ವಾಶ್ ಮಾಡ್ತಿಲ್ಲ, ಡ್ರೈವರ್ ಅರೇಂಜ್ ಮಾಡಿದ. ಮೊದ್ಲು ಡ್ರೈವರ್ ಅರೇಂಜ್ ಮಾಡು. ಕೆನ್ನೆ ಹೊಡೆದು ನಂಗೆ ಕೆಲಸ ಕೊಟ್ಟಿದ್ದಾರೆ, ನಿಮ್ ಕಸ ಚೆಲ್ಲಿ ನಿಮ್ಗೆ ಕೆಲಸ ಕೊಟ್ಟಿದ್ದಾರೆ. ಏನು ಮಾಡಕ್ಕಾಗಲ್ಲ ಸರ್, ಇನ್ನೊಂದ್ಸಲ ನೀವೇ ಕ್ಲೀನ್ ಮಾಡ್ಬೇಕು. ಮಾಡಿ ಸರ್. ಐ ಕಾಂಟ್. ಮತ್ತೆ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕಾ? ದಿಸ್ ನೋ ಆಪ್ಷನ್ ಪ್ರಣವ್, ಪೆನ್ ಡ್ರೈವ್ ಸಿಗೋವರೆಗೂ ನೀನು ಕ್ಲೀನ್ ಮಾಡ್ಲೇಬೇಕು. ಹೋಗು ಮಾಮ್. ಐ ಹ್ಯಾವ್ ಟು ಟೇಕ್ ದಿಸ್ ಕಾಲ್. ಹಲೋ, ಪೆನ್ ಡ್ರೈವ್ ಎಲ್ಲೋ ಇದೆಯಾ? ನೀನ್ ಸಿಕ್ಕಿಲ್ಲ ಅಂದ್ರೆ ನಮ್ಮ ಪ್ರಾಣವೇ ತೆಗಿತಾರೆ. ಸದ್ಯಕ್ಕೆ ಹೇಗಾದ್ರೂ ಇದರಿಂದ ಬಚಾವಾಗ್ಬೇಕಲ್ಲ. ಈ ಪೆನ್ ಡ್ರೈವ್ನ ಅದೇ ಪೆನ್ ಡ್ರೈವ್ ಅಂತ ಮಾಮ್ಗೆ ಹೇಳಿ ಹೇಗಾದ್ರೂ ಮ್ಯಾನೇಜ್ ಮಾಡಿ ಈ ಕೆಲಸದಿಂದ ಎಸ್ಕೇಪ್ ಆಗ್ಬೇಕು. ಓಕೆ ಫೈನ್, ಐ ವಿಲ್ ಬಿ ದೇರ್ ಸೂನ್. ಏನು ನನಗ್ ಕೆಲ್ಸ ಕೊಟ್ಟು ಕಾಟ ಕೊಟ್ಟು ಪೆನ್ ಡ್ರೈವ್ ಇಲ್ಲಿದೆ ನೋಡ. ಮೊದ್ಲದನ್ನ ಕೊಡಿಲಿ. ಮಾಮ್, ಇದ್ರ ಸವಾಸನೆ ಬೇಡ, ಇದನ್ನ ಈಗಲೇ ಡಿಸೈಡ್ ಮಾಡೋಣ ಬಾ. ಏ ಪ್ರಣವ್, ಬೇಡ ಕಣೋ, ಕೊಡಿಲಿ, ಅದ್ ನನ್ ಕೈಲಿ ಕೊಡು. ಮಾಮ್, ಇದಿದ್ದಷ್ಟು ಡೇಂಜರು, ಸುಮ್ಮನೆ ಬಾ. ಪ್ರಣವ್ ಲಿಸನ್ ಟು ಮೀ, ಕೊಡೋ ಇಲ್ಲಿ. ಏ ಇಡಿಯಟ್, ನಿಂತ್ಕೊಳೋ, ಏನೋ ಮಾಡ್ತಿದ್ಯಾ ಪ್ರಣವ್? ಸದ್ಯಕ್ಕೆ ಆ ಪೆನ್ ಡ್ರೈವ್ ಮ್ಯಾಟರ್ ಕ್ಲೋಸ್. ಬಾ, ಪೆನ್ ಡ್ರೈವ್ ನಮಗ್ ಸಿಗ್ದೆ ಎಲ್ಲಿ ಜಾನ್ಸಿಗೆ ಸಿಕ್ಬಿಡುತ್ತು ಅಂತ ಒಂದೇ ಸಮಯ ಟೆನ್ಷನ್ ಆಗೋಗಿತ್ತು. ಸದ್ಯ ನಮ್ ಕೈಲೇ ಸಿಕ್ತಲ್ಲ. ಅಕ್ಕ, ನೀವು ನೋಡಿದ್ರೆ ಅವರಿಬ್ರು ಒಂದಾಗಲ್ಲ ಅಂತ ಹೇಳ್ತಿದ್ದೀರಾ, ಆದ್ರೆ ರೂಮಲ್ಲಿ ಅವರಿಬ್ರು. ನಾನ್ ಹೇಳ್ತಾ ಇದೀನಿ ಅಂದ್ಮೇಲೆ
ಯಾವ್ದೇ ಕಾರಣಕ್ಕೂ ಅವರಿಬ್ರು ಒಂದಾಗಲ್ಲ. ಅಲ್ಲ ಅಕ್ಕ, ಅವರಿಬ್ರು ಒಂದಾಗಲ್ಲ. ಈ ಅನಿತಾಗ್ ನೆಮ್ಮದಿ ಅನ್ನೋದು ಸಿಗೋವರೆಗೂ ಅವ್ರು ಒಂದಾಗಕ್ ನಾನ್ ಬಿಡಲ್ಲ. ಏನಾಯ್ತು ಪಲ್ಲವಿಕಾ? ಯಾಕೆ ಕಿರ್ಚಾಡ್ಕೊಂಡ್ ಬರ್ತಿದ್ರ? ಏನೋ ಗೊತ್ತಿಲ್ಲ ವಿನಿತಾ, ಎಲ್ಲ ಅಲರ್ಜಿ ಆಗಿರೋ ತರ ಆಗಿದೆ. ಏನೇ ಗಂಡನ್ ಪುಟ್ಟಿಗೆ ಹಾಕೊಂಡು ಸಂಸಾರ ಶುರು ಮಾಡ್ಬೇಕು ಅನ್ಕೊಂಡಿದ್ಯಾ? ಅದಿ ಅನಿತಾ ಗುರಿ ಸಾಧಿಸೋವರ್ಗೂ ಸಾಧ್ಯ ಇಲ್ಲ. ಅಯ್ಯೋ, ಏನಿದು ಪಲ್ಲವಿ? ಏನಾಯ್ತು? ಮಿಥುನ್, ಏನೋ ಇದು? ನಿನ್ ಕೈಲ ರ್ಯಾಶಸ್ ಆಗಿದೆ. ಏನು ಅಂತ ಗೊತ್ತಾಗ್ತಿಲ್ಲಪ್ಪ, ಸಡನ್ ಆಗಿ ಹೀಗಾಗಿದೆ. ವಾಶ್ ಮಾಡಿರೋ ಬೆಡ್ಶೀಟ್ ಎಲ್ಲೆಂದ್ರಲ್ಲಿ ಒಣಗಾಕ್ಬೇಡ ಅಂತ ಹೇಳಿರ್ಲಿಲ್ವಾ? ಹೋಗು, ಫಸ್ಟ್ ಬೆಡ್ಶೀಟ್ ಚೇಂಜ್ ಮಾಡು. ಸರಿ ಅಕ್ಕ. ಅಣ್ಣ, ಪಲ್ಲವಿ ಹೋಗ್ ಸ್ನಾನ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಅಪ್ಪ, ಆ ಪೆನ್ ಡ್ರೈವ್ ಕೆಲಸ ಒಂದು ಕ್ಲೋಸ್ ಆಯ್ತು. ಅದೇನಾದ್ರೂ ಅವಳ ಕೈಯಲ್ಲಿ ಸಿಕ್ಬಿಟ್ಟಿದ್ರೆ ಅಷ್ಟೇ, ನಾವ್ ಅನ್ಕೊಂಡಿದ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಿತ್ತು. ಮಾಮ್ ನೋಡಿದ್ರೆ ಆ ಪೆನ್ ಡ್ರೈವ್ ಡಿಸ್ಟ್ರಾಯ್ ಆಗಿದೆ ಅನ್ಕೊಂಡು ರಿಲ್ಯಾಕ್ಸ್ ಆಗಿದ್ದಾರೆ. ಅದು ಎಲ್ಲಿದ್ಯೋ ಗೊತ್ತಿಲ್ವೇ. ಒಂದ್ ವೇಳೆ ನಮ್ ಕೈಯಲ್ಲಿ ಸಿಕ್ಕಿದ್ರೆ ಓಕೆ, ಅದ್ ಬಿಟ್ಟು ಝಾನ್ಸಿ ಕೈಗೆ ಸಿಕ್ಬಿಟ್ರೆ ಏನೇನ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೋ ಗೊತ್ತಿಲ್ವೇ. ಮಾಮ್, ಡಿಸ್ಟ್ರಾಯ್ ಆಗಿದ್ಯಾ ಅಂತ ರಿಲ್ಯಾಕ್ಸ್ ಆಗಿದ್ಯಾ? ಬೈ ಚಾನ್ಸು ಅದು ಮತ್ತೆ ಝಾನ್ಸಿ ನೋಡ್ಬಿಟ್ರೆ? ಅದೇಗೋ ಝಾನ್ಸಿ ಮತ್ತೆ ನೋಡ್ತಾಳೆ. ನೀನೇ ಡಿಸ್ಟ್ರಾಯ್ ಮಾಡಿದ್ಯಾ ತಾನೆ? ಅಲ್ಲ ಮಾಮ್, ಪೆನ್ ಡ್ರೈವ್ ಕಳಿಸ್ದವ್ರೆ ಮತ್ತೆ ಕಳ್ಸಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಎಸ್, ಯು ಆರ್ ರೈಟ್ ಪ್ರಣವ್. ಆ ಪೆನ್ ಡ್ರೈವ್ ಅಲ್ಲಿ ರಾಮಾಚಾರಿ ಹೆಂಡತಿ ಇದ್ದಾಳಲ್ಲ ಚಾರು, ಅವಳು ಸೀಮಂತ ಪ್ರೋಗ್ರಾಮ್ ವಿಡಿಯೋ ಇತ್ತು ಅಂದ್ಮೇಲೆ 100% ಅದನ್ನ ಅವರೇ ಕಳ್ಸಿರೋದು. ನೋ ವಾಟ್, ಅವರಿಗೆ ಸಂಬಂಧನೇ ಇಲ್ದಿರೋ ವಿಷಯದಲ್ಲಿ ತುಂಬಾ ಜಾಸ್ತಿನೇ ಇಂಟರ್ಫಿಯರ್ ಆಗ್ತಾ ಇದ್ದಾರೆ. ಇಲ್ಲ, ಈ ವಿಷಯದಲ್ಲಿ ನಾವೇನಾದ್ರೂ ಸುಮ್ಮನೆ ಇದ್ರೆ ಅವ್ರು ಬೇರೆ ಈ ರೀತಿನೇ ಏನಾದ್ರೂ ಮಾಡೇ ಮಾಡ್ತಾರೆ. ಸೊ ಅವರಿಗೆ ಒಂದು ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು. ಹಲೋ, ಯಾರು? ಏಯ್ ರಾಮಾಚಾರಿ, ನಿನ್ನ ಕೆಲ್ಸ ಪೂಜೆ ಮಾಡೋದು, ಜಾತಕ ನೋಡೋದು, ಪೌರೋಹಿತ್ಯ ಮಾಡೋದು ಅಷ್ಟೇ. ಅದು ಬಿಟ್ಟು ಸಂಸಾರಗಳನ್ನ ಸರಿ ಮಾಡೋದಾಗ್ಲಿ, ದೂರ ಇದ್ದವ್ರನ್ನ ಒಂದು ಮಾಡೋದಾಗ್ಲಿ ಅಲ್ಲ. ನೋಡಿ ಮೇಡಮ್, ನಮಗ್ ಬೇಕಾಗಿರೋರು ಯಾರೇ ದೂರ ಆಗಿದ್ರು ನಾವು ಪ್ರಯತ್ನ ಮಾಡೇ ಮಾಡ್ತೀವಿ. ಅದ್ರ ಅವಶ್ಯಕತೆ ಇಲ್ಲ. ಒಂದ್ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇದನ್ನ ವಾರ್ನಿಂಗ್ ಅಂತ ಆದ್ರೂ ತಿಳ್ಕೊ, ಇಲ್ಲ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಅಂತಾನು ತಿಳ್ಕೊ. ಈ ಕೆಲ್ಸಾನ ಮತ್ತೆ ಮಾಡ್ಬೇಡ. ಯಾಕೆ ಮೇಡಮ್ ಏನೇನೋ ಮಾತಾಡ್ತಿದ್ದೀರಾ? ಇದ್ರಲ್ಲಿ ಏನ್ ತಪ್ಪಿದೆ? ನಮ್ಮ ಝಾನ್ಸಿ ಹಳೆದನ್ನೆಲ್ಲ ಮರೆತು ನೆಮ್ಮದಿಯಾಗಿದ್ದಾಳೆ. ಅವಳು ನೆಮ್ಮದಿ ಕಿತ್ಕೊಳ್ಳೋ ಪ್ರಯತ್ನ ನೀವ್ ಯಾಕೆ ಮಾಡ್ತಾ ಇದ್ದೀರಾ? ಮೇಡಮ್, ತಂಗಿಗೆ ಖುಷಿ ಆಗ್ಲಿ ನೆಮ್ಮದಿ ಆಗ್ಲಿ ಇರೋದು ರಾಘು ಹತ್ರ. ಏಯ್ ಸಾಕು, ಬಾಯಿ ಮುಚ್ಚೋ. ನಮ್ ಮನೆ ಮಗಳು ಹೇಗಿದ್ರೆ ಚೆನ್ನಾಗಿರ್ತಾಳೆ. ಅವಳಿಗೆ ಏನ್ ಬೇಕು ಏನ್ ಬೇಡ ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ. ಇಲ್ಲ ಮೇಡಮ್, ನಾನ್ ನಿಮ್ಮನ್ನ ಹಾಸ್ಪಿಟಲ್ ಇಂದ ಗಮನಿಸ್ತಾ ಇದ್ದೀನಿ. ನಿಮ್ ಮನ್ಸಲ್ಲಿ ಬೇರೆ ಏನೋ ಉದ್ದೇಶ ಇದೆ. ಅವರಿಬ್ರನ್ನು ದೂರ ಮಾಡ್ಬೇಕು ಅಂತಾನೆ ಪ್ರಯತ್ನ ಪಡ್ತಾ ಇದ್ದೀರಾ? ಹೌದು, ಅವಳನ್ನ ಅವನಿಂದ ದೂರ ಮಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ. ಯಾಕೆ? ಯಾಕಿಂತ ಕೆಟ್ಟ ಆಲೋಚನೆ ನಿಮ್ಗೆ? ಯಾಕೆ ಅಂದ್ರೆ ನಮ್ ಝಾನ್ಸಿ ರಾಘು ಜೊತೆಲಿದ್ರೆ ಸಂತೋಷವಾಗಿರಲ್ಲ. ಅವನು ಮನೆಯವರು ಅವಳನ್ನ ಸಂತೋಷವಾಗಿ ಇಟ್ಕೊಳಲ್ಲ.
ಇಲ್ಲ ಮೇಡಮ್, ಇನ್ ಮುಂದೆ ಅವ್ರು ಖಂಡಿತ ಸಂತೋಷವಾಗಿರ್ತಾರೆ. ರಾಘು ಮನೆಯವರೆಲ್ಲ ತಂಗಿನ ಸೊಸೆ ಅಂತ ಒಪ್ಕೊಂಡಾಗಿದೆ. ಇನ್ ತಂಗಿಗ್ ನೆನ್ಪುಗಳು ಬರೋದು ಅಷ್ಟೇ ಬಾಕಿ ಇರೋದು. ಆ ನೆನಪು ಬರೋದಿಕ್ಕೆ ಸಾಧ್ಯನೇ ಇಲ್ಲ. ನಾನು ಅವಳನ್ನ ಆ ಮನೆಗೆ ಕಳ್ಸೋದಿಲ್ಲ. ಜಾನ್ಸಿ ಅವನ ಜೊತೆಲಿರೋದಕ್ಕೆ ಇಷ್ಟನೂ ಪಡಲ್ಲ. ನೀವೊಬ್ರೇ ಅವ್ರನ್ನ ದೂರ ಮಾಡ್ಬೇಕು ಅಂತ ನೋಡ್ತಿರೋದು. ಅವ್ರಿಬ್ರನ್ನ ಹೇಗಾದ್ರೂ ಮಾಡಿ ಸೇರಿಸ್ಬೇಕು, ಅವ್ರನ್ನ ಒಂದ್ ಮಾಡ್ಬೇಕು ಅಂತ ಆಸೆ ಪಡ್ತಿರೋ ಮನ್ಸುಗಳು ತುಂಬಾ ಇದೆ. ಜಾನ್ಸಿಗೆ ಅವಳ ನೆನ್ಪೆಲ್ಲ ವಾಪಸ್ ಬರ್ಬೇಕು ಅಂತ ಎಷ್ಟೋ ಜನ ಬೇಡ್ಕೊಳ್ತಿದ್ದಾರೆ. ಆ ಬೇಡಿಕೆ ಈಡೇರುತ್ತೆ. ಏಯ್, ಅದಕ್ಕೆ ಈ ತುಳಸಿ ಅವಕಾಶ ಕೊಡಲ್ಲ. ಆ ದೇವ್ರ ಮನ್ಸ್ ಮಾಡಿದ್ರೆ ನೆನಪ್ ಬರೋದು ಎಷ್ಟೊತ್ತು. ನೆನಪ್ ಬಂದ್ರೆ ನಿಮ್ಮಿಂದ ಅವಳನ್ನ ತಡಿಯಕ್ಕಾಗುತ್ತಾ? ಅದಕ್ಕೆ ಕಣೆ, ಆ ನೆನಪುಗಳು ಬರ್ದೇ ಇರೋ ತರ ತಡಿತೇನೆ. ಯಾವುದೇ ಕಾರಣಕ್ಕೂ ಆ ರಾಘವೇಂದ್ರನ್ ನೆನಪುಗಳು ನಮ್ ಮನೆ ಹತ್ರ ಆಗ್ಲಿ ನಮ್ ಜಾನ್ಸಿ ಹತ್ರ ಆಗ್ಲಿ ಸುಳಿಯೋದಿಕ್ಕೆ ನಾನು ಬಿಡಲ್ಲ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಮತ್ತೆ ಮತ್ತೆ ಈ ವ್ಯರ್ಥ ಪ್ರಯತ್ನ ಮಾಡಬೇಡಿ. ಇಲ್ಲ ಕಣ, ಅವ್ರನ್ನ ನಂಬೋದಿಕ್ಕಾಗಲ್ಲ. ಇನ್ಮೇಲೆ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಈ 7.5 ತಿಂಗಳು ನೆನಪು ಮಾಡುವಂತ ವಸ್ತುವಾಗ್ಲಿ ವ್ಯಕ್ತಿ ಆಗ್ಲಿ ಅವಳ ಹತ್ರ ಸುಳಿಯೋದಿಕ್ಕೂ ಬಿಡಬಾರ್ದು. ಸುಳಿದೇ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು. ವಾವಣ್ಣ, ಸಕ್ಕದ ಕಾಣಿಸ್ತಾ ಇದ್ಯಾ. ಆದ್ರೆ ಏನೋ ಒಂದ್ ಮಿಸ್ಸಿಂಗ್ ಅಣ್ಣ. ಮಿಸ್ಸಿಂಗ್ ಏನ್ ಸಂಗೀತ? ಇದು ಮಿಸ್ಸಿಂಗು. ಇವಾಗ ಪರ್ಫೆಕ್ಟ್ ಆಗಿ ಕಾಣ್ತಾ ಇದ್ಯಾ. ಆದ್ರೂ ತನ್ನ ಹೆಂಡತಿಗೆ ಲೈನ್ ಹೊಡೆದು ಪಟಾಯಿಸಕ್ ಹೋಗ್ತಾ ಇರೋದನ್ನ ಇತಿಹಾಸದಲ್ಲಿ ಕೇಳಿರ್ಲಿಲ್ಲ, ನೋಡಿರ್ಲಿಲ್ಲಪ್ಪ. ಇವಾಗ ನೋಡೋ ಭಾಗ್ಯ ಸಿಗ್ತಾ ಇದೆಯಲ್ಲ ದೊಡ್ಡಪ್ಪ. ಅಣ್ಣ, ತುಂಬಾ ಟೈಮ್ ವೇಸ್ಟ್ ಮಾಡ್ಬೇಡ, ಬೇಗ ಅದಕ್ಕೆಲ್ಲ ಪಟಾಯಿಸಿ ಬೇಗ ಮನೆ ಕರ್ಕೊಂಡ್ ಬಂದ್ಬಿಡು. ನಿಮ್ಮೆಲ್ಲರೂ ಆರೈಕೆ ಆಶೀರ್ವಾದ ಇರೋದ್ರಿಂದ ಖಂಡಿತ ಜಾನ್ಸಿ ಮೇಡಮ್ನ ಕರ್ಕೊಂಡು ಬಂದೇ ಬರ್ತೀನಿ. ರಾಘು, ನನ್ನ ಆಶೀರ್ವಾದ ಸದಾ ನಿನ್ ಮೇಲೆ ಇದ್ದೇ ಇರುತ್ತೆ. ಧೈರ್ಯವಾಗಿ ಮುನ್ನುಗ್ಗಿ ನಿನ್ ಹೆಂಡತಿನ ಈ ಮನೆಗೆ ಕರ್ಕೊಂಡ್ ಬಾ. ಮನೆ ತುಂಬಿಸ್ಕೊಳ್ಳೋಕೆ ಸದಾ ಸಿದ್ಧವಾಗಿ ಕಾಯ್ತಾ ಇರ್ತೀವಿ. ಯಾರೇ ತಂತ್ರ ಮಾಡಿ ಕುತಂತ್ರ ಎಣದು ಅಡ್ಡಿ ಬಂದ್ರು ಸರಿ, ನನ್ನ ಮತ್ತೆ ಜಾನ್ಸಿ ಮೇಡಮ್ನ ದೂರ ಮಾಡಕ್ ಯಾರಿಂದನೂ ಸಾಧ್ಯ ಇಲ್ಲ.